ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಇವತ್ತು ನಮ್ಮಲ್ಲಿ ನಮ್ಮ ಬೃಂದ PU ಕಾಲೇಜಲ್ಲಿ ಟ್ಯಾಲೆಂಟ್ ಹಂಟ್ ಎನ್ನುವ ಎಕ್ಸಾಮ್ ಅನ್ನು ನಾವು ಆರ್ಗನೈಸ್ ಮಾಡಿದ್ದೀವಿ. ಈ ಟ್ಯಾಲೆಂಟ್ ಹಂಟ್ ಇಂದ ಏನು ಮೆಸೇಜ್ ಕೊಡ್ತೀರಿ ಮೇಡಮ್? ಉದ್ದೇಶ ಓಕೆ, ಇದರ ಉದ್ದೇಶ ಇಷ್ಟೇ. ಸುಮಾರು ಪೇರೆಂಟ್ಸ್ಗಳಿಗೆ ಅಥವಾ ಸುಮಾರು ವಿದ್ಯಾರ್ಥಿಗಳಿಗೆ ಒಂದು ನಮ್ಮ ಬಿಲ್ಡಿಂಗ್ನ ನೋಡಿದ ತಕ್ಷಣ ಒಂದು ಕ್ವಶನ್ ಮಾರ್ಕ್ ಇದೆ. ಈ ಇನ್ಸ್ಟಿಟ್ಯೂಷನ್ಗೆ ಈ ಬರಬಹುದಾ ಅಥವಾ ನಮಗೆ ಬರಕ್ಕೆ ಸಾಧ್ಯನಾ ಅಂತ ಹೇಳುವಂತ ಒಂದು ಕ್ವಶನ್ ಮಾರ್ಕ್ ಸುಮಾರು ಜನರಲ್ಲಿ ನಾವು ನೋಡಿದ್ದೀವಿ. ಸೊ ಮೇನ್ ನಮ್ಮ ಉದ್ದೇಶ ಇಷ್ಟೇನೆ, ಬಡ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೋಸ್ಕರವಾಗಿಯೇ ಈ ಟ್ಯಾಲೆಂಟ್ ಹಂಟ್ ಅನ್ನುವ ಎಕ್ಸಾಮ್ ಅನ್ನು ನಾವು ಆರ್ಗನೈಸ್ ಮಾಡಿರೋದು. ಇದರ ಉದ್ದೇಶ ಇಷ್ಟೇ, ಯಾರ್ಯಾರು ಪ್ರತಿಭಾನ್ವಿತರಿದ್ದಾರೋ ಅವರಿಗೆ ಕಡಿಮೆ ಶುಲ್ಕದಲ್ಲಿ ಹಾಗೂ ಟಾಪ್ 5 ಅಲ್ಲಿ ಸೆಲೆಕ್ಟ್ ಆದಂತಹ ವಿದ್ಯಾರ್ಥಿಗಳಿಗೆ ಫ್ರೀ ಸೀಟ್ ಅನ್ನು ಕೊಟ್ಟು ನಮ್ಮ ಬೃಂದ PU ಕಾಲೇಜಿಗೆ ಅವರು ಬರಲಿ, ಅವರಿಗೆ ನಮ್ಮ ಎಲ್ಲ ಫೆಸಿಲಿಟೀಸ್ಗಳು ಕಡಿಮೆ ಬಜೆಟಲ್ಲಿ ಅಥವಾ ಫ್ರೀ ಕಾಸ್ಟಲ್ಲಿ ಸಿಗಲಿ ಅಂತ ಹೇಳುವ ಉದ್ದೇಶದಿಂದಾಗಿ ನಾವು ಈ ಒಂದು ಎಕ್ಸಾಮ್ ಅನ್ನು ಆರ್ಗನೈಸ್ ಇವತ್ತು ಮಾಡಿದ್ದೀವಿ. ಸುಮಾರು ಎಷ್ಟು ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು? ಆಕ್ಚುಲಿ ನಮಗೀಗ ಕೌಂಟ್ ಸಿಕ್ಕಿರುವಂಥದ್ದು 1200+ ಅಂತ ಹೇಳುವಂಥದ್ದು ಕೇಳ್ಪಟ್ಟೆ. ಇನ್ನು ನನಗೆ ಇನ್ನೂ ಜಾಸ್ತಿ ಜನ ಮೋಸ್ಟ್ಲಿ ಇರಬೇಕು ಅಂತ ಹೇಳುವಂಥದ್ದನ್ನು ನಮ್ಮ ಸ್ಟಾಫಿಂದ ತಿಳ್ಕೊಂಡಿದ್ದೀನಿ. ಎಕ್ಸಾಕ್ಟ್ಲಿ ಬಜೆಟ್ ನನಗಿನ್ನೂ ಸಿಕ್ಕಿಲ್ಲ. ನಿಮ್ಮ ಕಾಲೇಜ್ ಬರಬೇಕಂದ್ರೆ ಸ್ಪೆಷಾಲಿಟಿ ಏನಿದೆ? ಎಕ್ಸ್ಟ್ರಾ ಕ್ಲಾಸಸ್ ಆಗಲಿ, ಟೀಚಿಂಗ್ ವೇ ಹೆಂಗಿದೆ ಮೇಡಮ್ ತಮ್ಮ ಕಾಲೇಜಲ್ಲಿ? ಆ್ಯಕ್ಚುಲಿ ನಮ್ಮದು ನೋಡಿ ಸರ್, ಇವಾಗ 6 years ಆಯಿತು ನಮ್ಮ ಕಾಲೇಜ್ ಸ್ಟಾರ್ಟ್ ಆಗಿ. ಸ್ಟಾರ್ಟಿಂಗ್ ಪ್ರತಿ ವರ್ಷ ಕೂಡ 95 above% ಬಂದಿದೆ ಹೊರತು ಅದರ ಕಡಿಮೆ ಅಂತ ಪರ್ಸೆಂಟೇಜ್ ಯಾವತ್ತೂ ಬಂದಿಲ್ಲ. ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಅಪ್ಗ್ರೇಡ್ ಆಗ್ತಾನೇ ಇದ್ದೀವಿ. CET ಇರ್ಬೋದು, NEET ಇರ್ಬೋದು, JEE ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ. ನೀಟಲ್ಲಿ ಲಾಸ್ಟ್ ಇಯರ್ ಮೆಡಿಕಲ್ ಮತ್ತು ಡೆಂಟಲ್ಗೆ ಸೆಲೆಕ್ಟ್ ಆಗಿದ್ದಾರೆ. CET ಅಂತೂ ಕಾಮನ್ ಆಗಿ, ಇಂಜಿನಿಯರಿಂಗ್ ಸೀಟ್ ಅಂತೂ ಕಾಮನ್ ಆಗಿ ಎಲ್ಲರೂ ತಗೊಳ್ತಾನೆ ಇದ್ದಾರೆ. ಇನ್ನು ಈ ವರ್ಷ ನಮ್ದು ಹೊಸದಾಗಿ ಏನಂತ ಹೇಳಿದ್ರೆ, ನಮ್ಮ ಲೆಕ್ಚರ್ಸ್ಗಳ ಜೊತೆಯಲ್ಲಿ CET NEETಗೆ ಔಟ್ಸೈಡ್ ಇಂದ ಕೂಡ ವೆರಿ ಎಜುಕೇಟೆಡ್ ಪರ್ಸನ್ಸ್ಗಳನ್ನು ಕರೆಸಿ ನಾವು CET NEET ಕೋಚಿಂಗ್ ಕೂಡ ನಮ್ಮ ಮಕ್ಕಳಿಗೆ ಅದು ನಮ್ಮ ಫೀಸ್ ಸ್ಟ್ರಕ್ಚರ್ಸ್ ಅಲ್ಲೇ ನಾವು ಕೊಡ್ತಾ ಇದ್ದೀವಿ. ಕಾಲೇಜ್ ಅಡ್ರೆಸ್ ಎಲ್ಲಿ ಬರುತ್ತೆ? ಕಾಲೇಜ್ ಅಡ್ರೆಸ್ ಬಂದು ಇಲ್ಲಿ ದಮ್ಮೂರು ಅಂತ ಹೇಳಿಬಿಟ್ಟು, ಇದು ರೂರಲ್ ಅಲ್ಲಿ ಬರುತ್ತೆ. ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ದಮ್ಮೂರು ಅನ್ನುವ ಗ್ರಾಮ. ಓಕೆ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್, ಇವತ್ತು ನಿಮ್ಮ ಸ್ಕೂಲಲ್ಲಿ ಏನು ಎಕ್ಸಾಮ್ ಇದೆ? ಇವತ್ತು ನಮ್ಮ ಕಾಲೇಜಲ್ಲಿ ಟ್ಯಾಲೆಂಟ್ ಹಂಟ್ ಅನ್ನುವ ಎಕ್ಸಾಮ್ ಅನ್ನು ಆರ್ಗನೈಸ್ ಮಾಡಿದ್ದೀವಿ. ಈ ಎಕ್ಸಾಮ್ ಯಾಕೆ ಬರ್ತಿದ್ದೀರಾ ಮೇಡಮ್? ಆಕ್ಚುಲಿ ಈ ಎಕ್ಸಾಮ್ನ ಮೇನ್ ಉದ್ದೇಶನೇ ಬಡ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅವರ ಒಂದು ಟ್ಯಾಲೆಂಟನ್ನು ಗುರುತಿಸಿರೋದ್ರ ಜೊತೆಗೆ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಅವರನ್ನು ಅಡ್ಮಿಷನ್ಸ್ ಅಥವಾ ನಮ್ಮ ಅಡ್ಮಿಷನ್ಸ್ಗೆ ನಮ್ಮ ಕಾಲೇಜಿನ ಅವರು ಬರಲಿ ಅನ್ನೋ ನಮ್ಮ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆಗಿ ಸರ್ SB ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬಿಟ್ಟು ನಮ್ಮ ಇನ್ಸ್ಟಿಟ್ಯೂಷನ್ನ ನೇಮು. ಈ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆಗಿ 2019 ಸ್ಟಾರ್ಟ್ ಆಗಿರುವಂಥದ್ದು. ಇವಾಗ 7 years ಆಯಿತು. ಪ್ರತಿ ವರ್ಷ ಕೂಡ ನಾವು ಅಪ್ಗ್ರೇಡ್ ಮಾಡ್ತಾನೆ ಇದ್ದೀವಿ. 2019 CBSE, ನೆಕ್ಸ್ಟ್ PUC, ಡಿಗ್ರಿ, ಅದರ ನೆಕ್ಸ್ಟ್ ವರ್ಷ BSc ನರ್ಸಿಂಗ್ ಇದೆ. ಇನ್ನು PUC ಅಂತ ಬಂದರೆ ಸೈನ್ಸ್ ಮತ್ತು ಕಾಮರ್ಸ್, ಡಿಗ್ರಿ ಬಂದರೆ BA, BCom, BSc, BCA. ಈ ವರ್ಷ ಇನ್ನೊಂದು PG ಕೋರ್ಸಸ್ಗಳನ್ನು ಕೂಡ ತಗೊಂಡಿದ್ದೀವಿ. MBA, MCA, MSc ನರ್ಸಿಂಗ್ ಮತ್ತು MCom. ಆಮೇಲೆ ಈ ಇನ್ನೊಂದು ವಿಚಾರ ಹೇಳಬೇಕಂದ್ರೆ BSc ನರ್ಸಿಂಗ್ ಕೂಡ ಇದೆ. ಈ ವರ್ಷ MSc ನರ್ಸಿಂಗ್ ಕೂಡ ಆ್ಯಡ್ ಮಾಡಿದ್ದೀವಿ. ನಮ್ಮದು 2-3 years ಆಗಿರುವಂಥದ್ದು MSc ಯಾವುದು ಸ್ಕಂದ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಅಂತ ನರ್ಸಿಂಗ್ ಕಾಲೇಜ್ ಸ್ಟಾರ್ಟ್ ಆಗಿ ನಾವು ಬರೀ 2 years ಅಲ್ಲಿನೇ INC ಪರ್ಮಿಷನ್ ಕೂಡ ತಗೊಂಡು ಬಂದಿದ್ದೀವಿ. ಯಾಕಂದರೆ ಹೊಸ ಕಾಲೇಜುಗಳಿಗೆ INC ಪರ್ಮಿಷನ್ ಕೊಡೋದಿಲ್ಲ. ಬಟ್ ನಮ್ಮ ಇನ್ಸ್ಟಿಟ್ಯೂಷನ್ಸ್ ಅದು ರೂರಲಲ್ಲಿ ಫಸ್ಟ್ ಟೈಮು ನಮ್ಮದು INC ಪರ್ಮಿಷನ್ ಕೂಡ ಈ ವರ್ಷ ತಗೊಂಡು ಬಂದಿದ್ದೀವಿ. ಪ್ರತಿ ವರ್ಷ ಕೂಡ ನಮ್ಮದು ಒಂದಲ್ಲ ಒಂದು ರೀತಿಯಲ್ಲಿ ಹೊಸ ಹೊಸ ಕೋರ್ಸ್ಗಳ ಜೊತೆಯಲ್ಲಿ ಹೊಸ ಹೊಸ ವಿಚಾರಗಳನ್ನು ಕೂಡ ಹೊರಗಡೆ ತರ್ತಾನೆ ಇದ್ದೀವಿ.
ನನ್ನ ಹೆಸರು ವೈ ಅಮೃತ ಅಂತೇಳಿ. ನಾನು GHS ಕೊರ್ಲಗುಂದಿ, ಬಳ್ಳಾರಿ ತಾಲೂಕು, ಬಳ್ಳಾರಿ ಜಿಲ್ಲೆಯಿಂದ ಬಂದಿದ್ದೇನೆ. ನಮ್ಗೆ ಇವತ್ತು SP ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಎಕ್ಸಾಮ್ ಇತ್ತು. ಅದು ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ನಮಗೆ ಗೊತ್ತಾಗಲಿದ್ದ ವಿಷಯಗಳು ಕೂಡ ನಮಗೆ ಟೀಚರ್ಸ್ ಹೇಳಿದರು. ಆದರೆ ನಾವು ಒಂದು ಸ್ವಲ್ಪ ಮಾತ್ರ ತಿಳ್ಕೊಂಡಿದ್ವಿ. ಅದು ಇಲ್ಲಿ ಬಂದು ಒಂದು ಸ್ವಲ್ಪ ಟೆಸ್ಟ್ ಅಟೆಂಡ್ ಮಾಡಿದ್ಮೇಲೆ ಅದರಲ್ಲಿ ಏನೇನಿತ್ತು ಏನೇನಿಲ್ಲ ಅಂತೇಳಿ ಇಲ್ಲಿರುವ ಡಿಸಿಪ್ಲಿನ್ ಎಲ್ಲ ಗೊತ್ತಾಯಿತು. ನೀವು ಹೆಂಗೆ ಅಟೆಂಡ್ ಮಾಡಿದ್ರಿ? ಚೆನ್ನಾಗಾಯ್ತಾ? ಯಾವ ಥರ ಆಯಿತು ಪರೀಕ್ಷೆ? ಚೆನ್ನಾಗಾಯ್ತು ಸರ್. ಚೆನ್ನಾಗಿ ಅಟೆಂಡ್ ಮಾಡಿದ್ದೀರಾ? ಸರ್ ಎಷ್ಟು ಬರ್ಬೋದು? ಗೊತ್ತಿಲ್ಲ ಸರ್, ಆದರೂ ಚೆನ್ನಾಗಿದ್ದು. ಕ್ವಶನ್ಸ್ ಎಲ್ಲ ನನಗೆ ಅರ್ಥ ಆಗೋ ಥರನೇ ಇದ್ದು, ಅದು ಅನ್ಕೊಂಡು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನನ್ನ ಹೆಸರು ಎಂ ಪುಟ್ಟರಾಜ ಅಂತ. ನಾನು ಬಂದಿರೋದು ಎಮ್ಮಿಗನೂರು, ಕಂಪ್ಲಿ ತಾಲೂಕು, ಬಳ್ಳಾರಿ ಜಿಲ್ಲೆಯಿಂದ. ನಾವು ಇಲ್ಲಿಗೆ ಬಂದಿರೋದೇಕೆ ಅಂದರೆ, ಇಲ್ಲಿ ನಮಗೆ ನೆಕ್ಸ್ಟ್ ಸ್ಕೂಲ್ಗೆ ಸೇರ್ಬೇಕಲ್ಲ, ಕಾಲೇಜ್ಗಳಿಗೆ, ಅದಕ್ಕೆ ಬಡ ಮಕ್ಳು ಇರ್ತಾರೆ ಅಂತ ಹೇಳಿ ಈ ಸ್ಕೂಲ್ ಕಡೆಯಿಂದ ನಮ್ಮ ಶಾಲೆಗೆ ಬಂದು ವಿಸಿಟ್ ಮಾಡಿ ಅವರು ಹೇಳಿದ್ರು, ಈ ಥರ ಇದೆ ಸ್ಕೂಲು, ಈ ಥರ ಎಕ್ಸಾಮ್ನಲ್ಲಿ ನೀವು ಫಸ್ಟ್ ರ್ಯಾಂಕ್ ಬಂದರೆ ನಿಮ್ಮನ್ನು ನಾವು ನಮ್ಮ ಸ್ಕೂಲಲ್ಲಿ ಫ್ರೀ ಸೀಟ್ಗೆ ಬಿಟ್ಕೊಳ್ತೀವಿ, ನೀವು ಫ್ರೀ ಸೀಟಲ್ಲಿ ನಮ್ಮ ಶಾಲೆಯಲ್ಲಿ ಓದಬಹುದು, ಇದರಿಂದ ತುಂಬ ಈಸಿ ಆಗುತ್ತೆ ನಿಮಗೆ ಅಂತೇಳಿ ಹೇಳಿದರು. ಇಲ್ಲಿ ನಾವು ಬಂದು ತಿಳ್ಕೊಂಡಿರೋದೇನೆಂದರೆ, ಇಲ್ಲಿ ಶಿಸ್ತಿನಿಂದ ಇರಬೇಕು ಹಾಗೂ ಡಿಸಿಪ್ಲಿನ್ ಇಲ್ಲಿ ಮುಖ್ಯವಾಗಿರ್ತದೆ. ಸೈನ್ಸ್ ಅಂದರೆ ಡಿಸಿಪ್ಲಿನ್, ಸೈನ್ಸಿಂದ ಡಿಸಿಪ್ಲಿನ್ ತಿಳಿದು ಬರುತ್ತೆ. ಹಾಗೂ ಇಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳನ್ನು ನೋಡಿ ನಾವು ಆ್ಯನ್ಯುವಲ್ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗಬೇಕು, ಹೇಗಿಲ್ಲ ಅನ್ನೋದು ತಿಳಿದು, ಹಾಗೂ ನಮ್ಮ ಕ್ಲಾಸ್ ಟೀಚರ್ ಕೂಡ ಹೇಳಿದರು, ಈ ಥರ ಎಲ್ಲ ಪ್ರಿಪೇರ್ ಆಗಬೇಕು ಈ ಸಬ್ಜೆಕ್ಟ್ ಅಂತ ಹೇಳಿದರು. ಈ ಶಾಲೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. Hi, I'm Skanda of class 10. I'm studying in BMPS, Vinayaka Public School. I had come here for the class 10 talent exam conducted by the Vrinda PU College. I heard about this college in social media and many other places. So me and my friends decided to attend this exam. We just now completed the exam. The staff is very kind. The campus is very neat and clean. The students are disciplined here. So I would like to join this college. I would like you guys also to come here and join this. How was the exam today? Exam was easy. Special papers was moderate for each and every class. Have you enjoyed this moment? Yes, I really have enjoyed this moment. It was a new experience. I've never attended this kind of exam. It's a further step for my preparation for the board exams of class 10 CBSE. Thank you. ಟ್ರೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.